ಶೈಕ್ಷಣಿಕ ಮನೋವಿಜ್ಞಾನ ವೈಯಕ್ತಿಕ ಭಿನ್ನತೆಗಳು ಪಾಠದಿಂದ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ವಿಡಿಯೋ ಪಾರ್ಟ್ 2. ಇದರಲ್ಲಿ ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಪರೀಕ್ಷೆಗೆ ಸಹಾಯ ಆಗುತ್ತೆ ನೋಡೋಣ. ಪ್ರಶ್ನೆ: ಸೃಜನಶೀಲತೆಯ ಸಂಶೋಧನೆಯ ಪ್ರವರ್ತಕ ಯಾರು? ಸೃಜನಶೀಲತೆ ಸಂಶೋಧನೆಯ ಪ್ರವರ್ತಕ ಗಿಲ್ಫೋರ್ಡ್ ಅವ್ರನ್ನ ನಾವು ಸೃಜನಶೀಲತೆಯ ಸಂಶೋಧನೆಯ ಪ್ರವರ್ತಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ: ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರುವುದಕ್ಕೆ ಕಾರಣ. ವಿಭಿನ್ನ ವಯಸ್ಸಿನ ಮಕ್ಕಳು ಅಂದರೆ ಬೇರೆ ಬೇರೆ ವಯಸ್ಸಿನ ಮಕ್ಕಳು ಯಾಕೆ ಒಂದು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾರೆ ಅಂತ ಹೇಳಿದರೆ, ಆಪ್ಷನ್ಸ್ ಬೋಧನಾ ಪ್ರಭಾವ, ಅಭಿವೃದ್ಧಿ ಪ್ರಭಾವ, ಪರಿಸರದ ಪ್ರಭಾವ, ಮೂಲ ಯೋಗ್ಯತೆಯ ಪ್ರಭಾವ ಅಂತ ಇದೆ. ಸೊ ಇದು ಅಭಿವೃದ್ಧಿಯ ಪ್ರಭಾವದಿಂದಾಗಿ ಬೇರೆ ಬೇರೆ ವಯಸ್ಸಿನ ಮಕ್ಕಳು ಮಾಹಿತಿ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ, ಅಭಿವೃದ್ಧಿ ಪ್ರಭಾವ. ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು ಅಂತ ಕೊಟ್ಟಿದ್ದಾರೆ. ಅಂದರೆ ತರಗತಿಯಲ್ಲಿನ ಮಕ್ಕಳ ಸಂಖ್ಯೆ 30 ಅಂದರೆ ಮೋರ್ ದ್ಯಾನ್ 30 ಇರಬಾರ್ದು, 30 ಅಷ್ಟೇ ಇರಬೇಕು ಅಂಥೇಳಿ ಈ ಒಂದು ಅಂಶ ಯಾವುದಕ್ಕೆ ಸಹಾಯ ಆಗುತ್ತೆ, ಯಾರಿಗೆ ಒಂದು ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಹಾಯ ಆಗುತ್ತೆ ಅಂತ. ಸೃಜನಶೀಲ ಮಕ್ಕಳು, ಕಡಿಮೆ ಸಾಧಕ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು, ವೈಯಕ್ತಿಕ ಭಿನ್ನ ಮಕ್ಕಳು. ಇದನ್ನು ವೈಯಕ್ತಿಕ ಭಿನ್ನ ಮಕ್ಕಳನ್ನು ನಾವು ಏನು ಮಾಡ್ಬೋದು ಅಂದರೆ ಅವರ ಒಂದು ಅವಶ್ಯಕತೆಗಳನ್ನು ಪೂರೈಸ್ಬೋದು. ಇವುಗಳಲ್ಲಿ ಯಾವುದು ಮಕ್ಕಳ ಹೋಲಿಕೆ ಮಾಡಿದರ ಪರಿಣಾಮದಿಂದ ಉಂಟಾಗುವುದಿಲ್ಲ? ಅಂದರೆ ಒಬ್ಬರನ್ನೊಬ್ಬರನ್ನ ತರಗತಿಯಲ್ಲಿ ಹೋಲಿಕೆ ಮಾಡೋದ್ರಿಂದ ಏನು ಪರಿಣಾಮ ಆಗುತ್ತೆ, ಅದರಲ್ಲಿ ಯಾವುದು ಅಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು ಭಾವನೆಗಳನ್ನು ನೋಯಿಸುವುದು. ಖಂಡಿತ ಒಬ್ಬರನ್ನ ನಾವು ತರಗತಿಯಲ್ಲಿ ಇನ್ನೊಬ್ಬರಿಗೆ ಕಂಪೇರ್ ಮಾಡಿದ್ರೆ ಅವ್ರ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ. ವೈರತ್ವಕ್ಕೆ ಎಡೆ ಮಾಡಿಕೊಡೋದು, ಅವರವರ ಮಧ್ಯದಲ್ಲಿ ದ್ವೇಷ ಬರುತ್ತೆ. ಅನಾರೋಗ್ಯಕರವಾದಂಥ ಸ್ಪರ್ಧೆ ಸೃಷ್ಟಿಯಾಗುತ್ತೆ, ಇದು ಕೂಡ ಸತ್ಯ. ಹಾಗಾಗಿ ನಾವು ಮಕ್ಕಳನ್ನು ಹೋಲಿಕೆ ಮಾಡೋದು ತರಗತಿಯಲ್ಲಿ ತಪ್ಪು. ಆದರೆ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಹೋಲಿಕೆ ಮಾಡೋದ್ರಿಂದ ಆಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ನು ಡಿ ಸರಿಯಾದ ಉತ್ತರ. ನೆಕ್ಸ್ಟು, ಸಮಾನ ವಯಸ್ಕ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಸಾಧನೆಯ ಮಟ್ಟದಲ್ಲಿ ವಿಭಿನ್ನತೆ ಅಥವಾ ಭಿನ್ನತೆ ತೋರಿಸುತ್ತಾರೆ. ಅವರ ವಯಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆಯ ವಿತರಣೆಯು ಹೇಗಿರುತ್ತೆ ಅಂತ. ಅಂದರೆ ನಾವೀಗ ನೋಡಿರ್ಬೋದು, ತರಗತಿಯಲ್ಲಿ ಒಂದು ಮಕ್ಕಳ ಸಾಧನೆಯನ್ನು ನಾವು ಗ್ರಾಫ್ ಹಾಕಿ ಮಾಡಿದರೆ ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಗೊತ್ತು, ಇದು ಹೆಚ್ಚಿಗೆ ಡಿಸ್ಕಷನ್ ಏನು ಬೇಡ, ಇದಕ್ಕೆ ಗಂಟಾಕಾರದಲ್ಲಿರುತ್ತೆ. ನೀವು ಇದನ್ನು ನಮಗೆ B.Ed ತರಗತಿಯಲ್ಲಿ ನೋಡಿರ್ಬೋದು. ಅಂದರೆ ಅನುಬೋಧನಾ ಕೌಶಲ್ಯಗಳನ್ನು ನಾವು ಮಾಡಬೇಕಾದ್ರೆ ಅದರಲ್ಲಿ ಕೊಟ್ಟಿದ್ದಾರೆ, ಗಂಟಾಕಾರದಲ್ಲಿರುತ್ತೆ. ಅಂದರೆ ಮಕ್ಕಳ ಸಮವಯಸ್ಕಿನ ಮಕ್ಕಳನ್ನು ನಾವು ಒಂದು ತರಗತಿಯ ಒಂದು ಕಲಿಕೆಯ ಮಟ್ಟವನ್ನು ನಾವು ಬುದ್ಧಿಶಕ್ತಿಯನ್ನು ಗ್ರಾಫಲ್ಲಿ ಹಾಕಿ ನೋಡಿದ್ರೆ ಅದು ಗಂಟಾಕಾರದಲ್ಲಿರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಗಂಟಾಕಾರದ ವಕ್ರರೇಖೆ ಸರಿಯಾದ ಉತ್ತರ. ನೆಕ್ಸ್ಟು, ಮಕ್ಕಳು ಯೋಗ್ಯತೆ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ. ವಿವಿಧ ಯೋಗ್ಯತೆಗಳಿಗನುಗುಣವಾಗಿ ವರ್ಗೀಕರಣ ಅಂದರೆ ಯಾವುದ್ರ ಮುಖಾಂತರ? ಸ್ತರೀಕರಣ, ಉಪಯೋಗಿಸಿಕೊಳ್ಳುವಿಕೆ, ಭಿನ್ನತೆಯ ಪರಿಗಣನೆ, ಗುರುತಿಸುವಿಕೆ. ಆಪ್ಷನ್ ಭಿನ್ನತೆಯ ಪರಿಗಣನೆ ಇದಕ್ಕೆ ಸರಿಯಾದ ಉತ್ತರ. ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರುವುದಕ್ಕೆ ಕಾರಣ ಏನು? ಇದಕ್ಕೆ ಆಪ್ಷನ್ ಅಭಿವೃದ್ಧಿಯ ಪ್ರಭಾವ. ಇದು ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ: ವೈಯಕ್ತಿಕ ಭಿನ್ನತೆಗೆ ಅರಿವು ಇರುವ ಶಿಕ್ಷಕನು ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಡಿವಿಜುವಲ್ ಡಿಫ್ರೆನ್ಸನ್ನು ಗೊತ್ತಿರತಕ್ಕಂಥ ಶಿಕ್ಷಕ ಸಮರ್ಥ ಬೋಧಕನಾಗಬಲ್ಲ. ಖಂಡಿತ ಹೌದು. ಉತ್ತಮ ಮಾರ್ಗದರ್ಶಕನಾಗಬಲ್ಲ. ಯಾಕೆಂದರೆ ಡಿಫ್ರೆನ್ಸ್ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಡಿಫ್ರೆನ್ಸ್ ಗೊತ್ತಿತ್ತು ಅಂದರೆ ಅವನು ಉತ್ತಮ ಮಾರ್ಗದರ್ಶಕ ಆಗೋದರಲ್ಲಿ ಅನುಮಾನ ಇಲ್ಲ. ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುತ್ತಾನೆ. ಅಂದರೆ ಎಲ್ಲ ಮಕ್ಕಳ ಅಂದರೆ ವೈಯಕ್ತಿಕ ಭಿನ್ನತೆ ಗೊತ್ತಿರತಕ್ಕಂಥವನು ಆಯಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಮರ್ಥನಾಗಿರ್ತಾನೆ. ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಸಿಗೆ ಅದು ಹೈಲೈಟ್ ಆಗಿದೆ. ಆ್ಯಕ್ಚುಲಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ನೆಕ್ಸ್ಟು, ಓರ್ವ ಶಿಕ್ಷಕರು ತನ್ನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಆದರೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಾಧಿಸಬೇಕೆಂದು ಬಯಸುವವರು. ಹಾಗಾದರೆ ಶಿಕ್ಷಕರು ತಮ್ಮ ಉದ್ದೇಶ ಸಾಧನೆಗಾಗಿ ಯಾವ ಕಾರ್ಯವನ್ನು ಮಾಡಬಾರದು? ಇನ್ನೊಂದ್ಸರಿ ಪ್ರಶ್ನೆ: ಓರ್ವ ಶಿಕ್ಷಕನು ತನ್ನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಆದರೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಾಧಿಸಬೇಕೆಂದು ಬಯಸುವವರು.
ಹಾಗಾದರೆ ಶಿಕ್ಷಕರು ತಮ್ಮ ಉದ್ದೇಶ ಸಾಧನೆಗಾಗಿ ಯಾವ ಕಾರ್ಯವನ್ನು ಮಾಡಬಾರ್ದು? ಅಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಗುಣಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ಶಿಕ್ಷಕರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಮಾಡಬೇಕಾದ್ರೆ ಅಥವಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನಾದರೂ ಕಲಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಸಾಧನೆಯನ್ನು ಇಟ್ಕೊಂಡಿದ್ರೆ ಈ ಕೆಲಸವನ್ನು ಮಾಡಬಾರ್ದು. ಯಾವುದು? ಅವರ ಸೃಜನಾತ್ಮಕತೆಗೆ ಹೆಚ್ಚಿಸಲು ಸವಾಲುಗಳನ್ನು ಒಡ್ಡುವುದು ಮಾಡ್ಬೋದು. ಅಂದರೆ ಇನ್ನೊಂದು ಸ್ವಲ್ಪ ಆ್ಯಕ್ಟಿವಿಟಿಯನ್ನು ಕೊಡ್ಬೋದು. ಅವರಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಸ್ವಾದಿಸಲು ಕಲಿಸುವುದು, ಅದು ಕೂಡ ಸತ್ಯ. ಅವರಿಗೆ ಒತ್ತಡ ನಿರ್ವಹಿಸಲು ಕಲ್ಪಿಸುವುದು, ಒತ್ತಡ ನಿರ್ವಹಿಸಲು ಕಲ್ಪಿಸುವುದು ಅಂದರೆ ಟೆನ್ಷನನ್ನು ತಡ್ಕೊಳ್ಳುವಂಥ ಒಂದು ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು. ವಿಶೇಷ ಅವಧಾನಕ್ಕಾಗಿ ಸಮವಯಸ್ಕರಿಂದ ಅವರನ್ನು ಪ್ರತ್ಯೇಕಿಸುವುದು. ನೋಡಿ, ಅಂದರೆ ಅವರ ಒಂದು ಸೇಮ್ ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅವ್ರನ್ನ ಏನೋ ಒಂದು ಉದ್ದೇಶದಿಂದ ಅವ್ರನ್ನ ಬೇರ್ಪಡಿಸೋದಿದೆಯಲ್ಲ, ಅದು ತಪ್ಪು, ಅದನ್ನು ಮಾಡಬಾರ್ದು ಅಂಥೇಳಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವನ್ನು ಕೊಡಬೇಕಾದದ್ದು. ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವನ್ನು ಕೊಡಬೇಕಾದದ್ದು ಇತರ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ, ಎಲ್ಲ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಕೊಡಬೇಕು. ವಿಶೇಷ ಶಾಲೆಗಳಲ್ಲ, ವಿಶೇಷ ಶಾಲೆಗಳಲ್ಲಿ ವಿಶೇಷ ಶಿಕ್ಷಕರಿಂದ ಅಲ್ಲ, ವಿಶೇಷ ಶಾಲೆಗಳಲ್ಲಿ ವಿಶೇಷ ಮಕ್ಕಳಿಗಾಗಿ ಅಭಿವೃದ್ಧಿಪಡಿಸಿದ ವಿಧಾನಗಳಿಂದ ಅಲ್ಲ. ಅಂದರೆ ಇತರ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವನ್ನು ಕೊಡಬೇಕು. ಸೊ ಡಿಸ್ಲೆಕ್ಸಿಯಾ ಅಂತಂದರೆ ಓದುವ ತೊಂದರೆ. ನೆಕ್ಸ್ಟು, ಅಂಗವಿಕಲತೆ ಹೊಂದಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವುದು ಯಾವುದು ಅಂತ ಹೇಳಿದ್ರೆ ಡಿಸ್ಥೀಮಿಯಾ ಅಂತೇಳಿ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಶೇಷ ಅಗತ್ಯತೆ ಉಳ್ಳಂಥ ಶಿಕ್ಷಣವನ್ನು ಅಂದರೆ ವಿಶೇಷ ಅಗತ್ಯವುಳ್ಳ ಶಿಕ್ಷಣವು ಯಾರಿಗೆ ಅಂತ? ಬುದ್ಧಿವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು, ನ್ಯೂನ್ಯತೆ ಇರುವ ವ್ಯಕ್ತಿಗಳಿಗೆ ಕೊಡಲಾಗುವುದು, ಅತಿ ವಿಶೇಷ ವ್ಯಕ್ತಿಗಳಿಗೆ ಕೊಡಲಾಗುವುದು, ಪ್ರತಿಭಾವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು. ಅಂದರೆ ವಿಶೇಷ ಅಗತ್ಯವುಳ್ಳ ಶಿಕ್ಷಣವನ್ನು ಯಾರಿಗೆ ಕೊಡ್ತಾರೆ? ನ್ಯೂನ್ಯತೆ ಇರುವಂಥ ವ್ಯಕ್ತಿಗಳಿಗೆ ಕೊಡಲಾಗುವುದು. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು, ಮಂದ ಕಲಿಕೆಯ ವಿದ್ಯಾರ್ಥಿಗಳ ಅಗತ್ಯತೆ ಏನು ಅಂತಂದರೆ ಹೆಚ್ಚಿನ ಸಹಾಯ, ವಿಶೇಷ ಸಹಾಯ, ಯಾವುದೇ ಸಹಾಯ ಬೇಕಿಲ್ಲ, ಸ್ವಲ್ಪ ಸಹಾಯ ಅಂತ ಇದೆ. ವಿಶೇಷ ಸಹಾಯವನ್ನು ನಾವು ಅವರಿಗೆ ಕಲ್ಪಿಸಿಕೊಡಬೇಕು. ಆಪ್ಷನ್ ಬಿ. ನೆಕ್ಸ್ಟು, ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ. ಈ ಹೇಳಿಕೆಯ ಅರ್ಥ? ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ ಅಂತ ಹೇಳಿದ್ರೆ ಯಾವುದೇ ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ, ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಏಕರೂಪತೆಯನ್ನು ಹೊಂದಿರುವುದಿಲ್ಲ ಅಂತ ಅರ್ಥ. ಸೊ ಇಬ್ಬರನ್ನ ನಾವು ಕಂಪೇರ್ ಮಾಡಿದರೆ ಅವರ ಸಾಮರ್ಥ್ಯ, ಆಸಕ್ತಿ, ಪ್ರತಿಭೆಗಳಲ್ಲಿ ಒಂದೇ ಥರ ಅವರು ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಕೇಂದ್ರ ಸರ್ಕಾರ ಆಯೋಜಿತ ಸಮರ್ಥ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ನೀಡುವ ಸಮನ್ವಯ ಶಿಕ್ಷಣ ಕಾರ್ಯಕ್ರಮ ಎಲ್ಲಿ ಜರುಗುವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಔಪಚಾರಿಕ ಶಾಲೆಗಳಲ್ಲಿ, ವಿಶೇಷ ಶಾಲೆಗಳಲ್ಲಿ, ಮುಕ್ತ ಶಾಲೆಗಳಲ್ಲಿ, ಕುರುಡುತನ ಪರಿಹಾರ ಸಂಘಟನಾ ಶಾಲೆಗಳಲ್ಲಿ ಅಂತ ಇದೆ. ಸೊ ಇದಕ್ಕೆ ಉತ್ತರ ಔಪಚಾರಿಕ ಶಾಲೆಗಳಲ್ಲಿ. ಸಮನ್ವಯ ಶಿಕ್ಷಣ ಕೊಡಬೇಕಾಗಿರೋದಲ್ಲಿ ಅಂದರೆ ಔಪಚಾರಿಕ ಶಾಲೆಗಳಲ್ಲಿ. ಇವುಗಳಲ್ಲಿ ಯಾವುದು ದೃಷ್ಟಿದೋಷವಿರುವ ಮಕ್ಕಳ ಗುಣಲಕ್ಷಣವಲ್ಲ ಅಥವಾ ದೃಷ್ಟಿದೋಷ ಇರುವಂಥ ಮಕ್ಕಳ ಗುಣಲಕ್ಷಣ ಅಲ್ಲ ಅಂತ ಕೇಳಿದರೆ ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ. ಖಂಡಿತ, ಯಾಕಂದರೆ ಕಣ್ಣು ಅವನಿಗೆ ಪ್ರಾಬ್ಲಮ್ ಇತ್ತಂದರೆ ದಿಕ್ಕುಗಳ ಬಗ್ಗೆ ಗೊತ್ತಿರೋದಿಲ್ಲ. ಗೊಂದಲದ ನೋಟ ಬೀರುವುದು, ಯಾಕೆಂದರೆ ಕಣ್ಣೇ ಕಾಣೋದಿಲ್ಲ ಅಂದಾಗ ಅವನಿಗೆ ಆ ಕಡೆ ಈ ಕಡೆ ನೋಡ್ತಕ್ಕಂಥದ್ದು ಸಹಜ. ಅಂತರವನ್ನು ಅಂದಾಜಿಸದೇ ಇರುವುದು, ಯಾಕಂದರೆ ಅವನಿಗೆ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗೋದಿಲ್ಲ. ಆಪ್ಷನ್ ಸಿ ನೋಡಿ, ತಪ್ಪು ಮಾಡುವುದು. ಇದು ಏನೋ ದೃಷ್ಟಿದೋಷವುಳ್ಳ ಮಕ್ಕಳ ಗುಣಲಕ್ಷಣ ಅಲ್ಲ, ಯಾಕೆಂದರೆ ಅವನು ದೃಷ್ಟಿ ಸಾಮರ್ಥ್ಯ ಪ್ರಾಬ್ಲಮ್ ಇರೋದ್ರಿಂದ ತಪ್ಪು ಮಾಡ್ತಕ್ಕಂಥದ್ದು ಆ ಒಂದು ಮಕ್ಕಳ ಗುಣಲಕ್ಷಣ ಅಲ್ಲ ಅಂತ ಹೇಳ್ಬೋದು ಈ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ಗಳಲ್ಲಿ. ನೆಕ್ಸ್ಟು, ಮಾತಿನ ದೋಷವುಳ್ಳ ಮಕ್ಕಳ ಸಹಕರಿಸಬೇಕಾದದ್ದು. ಮಾತಿನ ದೋಷವುಳ್ಳಂಥ ಮಕ್ಕಳಿಗೆ ನಾವು ಯಾವ ರೀತಿ ಸಹಕಾರ ಕೊಡಬೇಕು? ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದು, ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವರಿಗೆ ಸಹಾಯ ಮಾಡುವುದು, ಅವರ ದೋಷಪೂರಿತ ಮಾತು ಆಲಿಸಲು ಸಹಾಯ ಮಾಡುವುದು, ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ತಜ್ಞರ ಬಳಿಗೆ ಕಳಿಸುವುದು. ನೋಡಿ, ಇಲ್ಲಿ ತರಗತಿಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹವನ್ನು ಕೊಡಬೇಕು ನಾವು. ನೀನೇನು ತಪ್ಪು ಹೇಳ್ತಿಲ್ಲಪ್ಪ, ಪರವಾಗಿಲ್ಲ ಹೇಳು ಅಂತ. ಅವಾಗ ಏನಾಗುತ್ತೆ, ಮಾತಿನ ದೋಷ ಇದ್ದಂಥ ವ್ಯಕ್ತಿ ಇನ್ನಷ್ಟು ಸ್ವಲ್ಪ ಪ್ರೋತ್ಸಾಹ, ಇಲ್ಲಾಂದರೆ ಅವನನ್ನು ಕೀಳಿರಿಮೆಗೊಳಗಾಗ್ತಾನೆ, ಅವನು ಇಲ್ಲ ತರಗತಿಯಲ್ಲಿ ಮುಜುಗರಕ್ಕೊಳಗಾಗುವಂಥ ಸಾಧ್ಯತೆ ಇರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದನ್ನು ಬಿಟ್ಟರೆ ಅಕಸ್ಮಾತ್ ಏನಾದರೂ ಆಪ್ಷನ್ ಬಿಗೆ ಬಂದರೆ ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವನಿಗೆ ಸಹಾಯವನ್ನು ಮಾಡುವುದು, ಇದನ್ನು ಕೂಡ ಮಾಡ್ಬೋದು. ಆದರೆ ಅದಕ್ಕಿಂತ ಬೆಸ್ಟ್ ಆನ್ಸರ್ ಅಂದರೆ ಆಪ್ಷನ್ ಎ.
ಎ ಮತ್ತು ಬಿ ಎರಡು ಅಂತ ಒಂದು ಆಪ್ಷನ್ ಇದ್ದಿದ್ರೆ ಅದನ್ನು ನೀವು ಕೊಡ್ಬೋದಿತ್ತು. ಪ್ರತಿಭಾವಂತ ಮಗು ಆಪ್ಷನ್ಸ್ ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು, ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಅಥವಾ ಓದಿರುವ ಮಾಹಿತಿಯನ್ನು ನೆನಪಿನಲ್ಲಿಡುವುದು, ಸೂಕ್ತ ಕಾರಣಗಳನ್ನು ಕೊಡುವುದು, ಪ್ರಚೋದನೆಗಳಿಗೆ ಕಡಿಮೆ ಅವಧಿಯಲ್ಲಿ ಸ್ಪಂದಿಸುತ್ತದೆ ಅಂತ ಇದೆ. ಸೊ ಆ್ಯಕ್ಚುಲಿ ಪ್ರತಿಭಾವಂತ ಮಗು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು, ಆ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಅಂತ. ಯಾಕೆ ಅಂದರೆ ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಮತ್ತು ಓದಿರುವಂಥ ಮಾಹಿತಿಯನ್ನು ನೆನಪಿನಲ್ಲಿಡುವುದು ಅಂದರೆ ಅದು ಸಾಧ್ಯವಾಗುವುದಿಲ್ಲ. ಯಾಂತ್ರಿಕ ರೂಢಿ ಇಲ್ಲದೆ ಅಂತ ಇದೆ. ಅದೇ ಥರನೇ ಸೂಕ್ತವಾದ ಕಾರಣಗಳನ್ನು ಕೊಡುವುದು ಅಂತ ಇದೆ. ಕಾರಣಗಳನ್ನು ಕೊಡ್ತಕ್ಕಂಥದ್ದು ಪ್ರತಿಭಾವಂತ ಮಗುವಿನ ಲಕ್ಷಣ ಅಲ್ಲ. ಆ್ಯಕ್ಚುಲಿ ಹೆಂಗೆ ಅಂತಂದರೆ ಒಂದು ವ್ಯವಸ್ಥೆಯಲ್ಲಿ ಮಗು ಹೊಂದ್ಕೊಳ್ಳುತ್ತೆ, ಕಾರಣಗಳನ್ನು ಕೊಡಬೇಕಾದ್ರೆ ಅದು ಯೋಚನೆ ಮಾಡುತ್ತೆ. ಪ್ರಚೋದನೆಗಳಿಗೆ ಕಡಿಮೆ ಅವಧಿಯನ್ನು ಸ್ಪಂದಿಸುತ್ತದೆ. ಅಂದರೆ ಯಾವುದೇ ಒಂದು ಪ್ರಚೋದನೆಗಳಿಗೆ, ಅಂದರೆ ಯಾವುದೇ ಒಂದು ರೆಸ್ಪಾನ್ಸನ್ನು ಮಾಡಬೇಕಾದ್ರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯಲ್ಲಿ ಕಡಿಮೆಯಲ್ಲಿ ಸ್ಪಂದಿಸುತ್ತದೆ ಅಂತ ಇದೆ. ಸೊ ಬೆಸ್ಟ್ ಆಪ್ಷನ್ ಅಂದರೆ ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು. ನೆಕ್ಸ್ಟ್, ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವಂಥ ಮಂದ ಕಲಿಕಾಕಾರರ ಹೆಸರು. ಹಿಂದುಳಿದವರು, ಪ್ರತಿಭಾವಂತರು, ಬಾಲಾಪರಾಧಿಗಳು, ಬುದ್ಧಿಮಾಂದ್ಯರು ಅಂತ ಇದೆ. ಸೊ ಇಲ್ಲಿ ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಅಂದರೆ ಏನಿರಬೇಕು ಅದಕ್ಕಿಂತ ಕಡಿಮೆ ಇರತಕ್ಕಂಥ ಮಂದಗತಿಯ ಕಲಿಕಾಕಾರರ ಹೆಸರನ್ನು ನಾವು ಹಿಂದುಳಿದವರು ಅಂತ ಕರಿತೀವಿ. ತಪ್ಪು ಮಾಡಿದವ್ರನ್ನ ಬಾಲಾಪರಾಧಿಗಳು ಅಂತ ಕರಿತೀವಿ. ಬುದ್ಧಿಶಕ್ತಿ ಕಡಿಮೆ ಇರೋಣ ಬುದ್ಧಿಮಾಂದ್ಯರು ಅಂತ ಹೇಳ್ತೀವಿ. ಯಾವುದೇ ವಿದ್ಯಾರ್ಥಿಯನ್ನು ಅದೇ ವಯೋಮಾನದ ಇನ್ನೋರ್ವ ವಿದ್ಯಾರ್ಥಿಯೊಂದಿಗೆ ಹೋಲಿಕೆ ಮಾಡಿದಾಗ ಶೈಕ್ಷಣಿಕ ನ್ಯೂನತೆಯನ್ನು ಪ್ರದರ್ಶಿಸಿದರೆ ಆ ಮಗುವಿಗೆ ಏನೆಂದು ಕರೀತಾರೆ. ಅಂದರೆ ಇಲ್ಲಿ ಸೇಮ್ ಇರುತ್ತೆ ಏಜು, ಅವನು ಒಂದೇ ತರಗತಿಯ ಮಗು ಇದ್ದಾಗ ಅವನು ಇನ್ನೊಬ್ಬನಿಗೆ ಕಂಪೇರ್ ಮಾಡಿದಾಗ ಅವನು ದಡ್ಡ ಇದ್ದಾನೆ ಅಥವಾ ಕಲಿಕೆಯಲ್ಲಿ ಹಿಂದುಳಿದಾನೆ ಅಂತ ಹೇಳಿದರೆ ಅವನನ್ನು ಪ್ರತಿಭಾವಂತ ಮಗು ಅಂತ ಕರೆಯೋಕ್ಕಾಗಲ್ಲ, ಹಿಂದುಳಿದ ಮಗು ಅಂತ ಕರಿಬೋದು, ಅಪಸಾಮಾನ್ಯ ಮಗು ಅಂತ ಕರೀಲಿಕ್ಕಾಗಲ್ಲ, ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಹಿಂದುಳಿದ ಮಗು ಸರಿಯಾದ ಉತ್ತರ. ಬುದ್ಧಿಶಕ್ತಿಯ ಜನಕ ಯಾರು? ಟರ್ಮನ್ ಅವರನ್ನು ನಾವು ಬುದ್ಧಿಶಕ್ತಿಯ ಜನಕ ಅಂತೇಳಿ ಕರಿತೀವಿ. ನೆಕ್ಸ್ಟು, ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಸಮವಾಗಿದ್ದರೆ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಾಗಿರುತ್ತೆ? ಆಪ್ಷನ್ 0, 120, 100, 1 ಅಂತ ಕೊಟ್ಟಿದ್ದಾರೆ. ಸೊ ಮಾನಸಿಕ ವಯಸ್ಸು ದೈಹಿಕ ವಯಸ್ಸು, ಸೊ ಸೂತ್ರ ಇದೆಯಲ್ಲ, ಇದಕ್ಕೆ MA/CA × 100. ಮಾನಸಿಕ ವಯಸ್ಸು ಡಿವೈಡ್ ಬೈ MA ಅಂದರೆ MA/CA × 100. ಮೆಂಟಲ್ ಏಜ್ ಡಿವೈಡ್ ಬೈ ಕ್ರೊನಾಲಜಿಕಲ್ ಏಜ್ × 100 ಅಂತ. ಸೊ ಎರಡು ಸೇಮ್ ಇದ್ದರೆ 1/1 ಸೇಮ್ ಇದ್ದಾಗ ಎರಡು ಕ್ಯಾನ್ಸಲ್ ಆಗುತ್ತಲ್ವ, 1 ಬರುತ್ತೆ. 1 × 100 100. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟು, ಒಬ್ಬ ವಿದ್ಯಾರ್ಥಿಯ ದೈಹಿಕ ವಯಸ್ಸು 6, ಮಾನಸಿಕ ವಯಸ್ಸು 9 ಆದರೆ ಆ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದ್ದಾರೆ. IQ = MA/CA × 100. MA ಈಸ್ ಮಾನಸಿಕ ವಯಸ್ಸು, ಅಂದರೆ ಮೆಂಟಲ್ ಏಜ್ 9/6 × 100. ಸೊ ಇದನ್ನು ಕ್ಯಾನ್ಸಲ್ ಮಾಡೋದಾದರೆ 9/6, 6ಇಂದ ಕ್ಯಾನ್ಸಲ್ ಮಾಡೋದಾದರೆ ನೋಡಿ 9ಅನ್ನು ಏನಾಗುತ್ತೆ, 6 1s 6, ಇನ್ನು 3 ಉಳ್ಕೊಳ್ಳುತ್ತೆ ನ್ಯೂಮರೇಟ್ರಲ್ಲಿ. ಸೊ 3 ಉಳ್ಕೊಂಡ್ರೆ ಪಾಯಿಂಟ್ ಇಡೋದ್ರಿಂದ ಏನಾಗುತ್ತೆ, 1 ಪಾಯಿಂಟ್ ಆಯಿತು. ಅಲ್ಲಿ 3 ಅಂದರೆ 30 ಆಯಿತು. 6 5s 30 ಹೌದಲ್ಲ. ಸೊ ಹಾಗಾಗಿ ಏನಾಯಿತು, 1.5 × 100 ಮಲ್ಟಿಪ್ಲೈ ಮಾಡಿದ್ರೆ 150 ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. NPC ರೇಖೆ ಯಾವ ಆಕಾರದಲ್ಲಿದೆ? ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್. ನಾನೀಗಾಗಲೇ ಹೇಳಿದ್ದೀನಿ, ಅಲ್ಲಿ ಒಂದು ಕ್ವಶನಲ್ಲಿ ಬಂದಿತ್ತಿದು ಗಂಟೆ ಆಕಾರದಲ್ಲಿ ಇರುತ್ತೆ. ಸೊ ಆಪ್ಷನ್ ಎ, ಆಪ್ಷನ್ ಬಿ ಎರಡು ಗಂಟೆ ಅಂತ ಕೊಟ್ಟಿದ್ದಾರೆ. ಸೊ ಗಂಟೆ ಆಕಾರದಲ್ಲಿ ಇರುತ್ತೆ. ಇದು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಸ್ಪೆಲ್ಲಿಂಗು. ನೆಕ್ಸ್ಟ್, ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ವ್ಯಾಟ್ಸನ್ ರವರು ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಪ್ರತಿಪಾದಿಸಿದರು. ನೆಕ್ಸ್ಟ್, ಮಗುವಿನ ವಯಸ್ಸು 16 ವರ್ಷ ಆಗಿದ್ದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಅಂಕಗಳು 75. ಹಾಗಾದರೆ ಇವನ ಮಾನಸಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ ನಾನು ಹೇಳಿದಂಥ ಫಾರ್ಮುಲಾ ಹಾಕಿ ನೀವು ಮಾಡಿ MA/CA × 100, ಆಗ ನಿಮ್ಗೆ ಉತ್ತರ ಬರುತ್ತೆ 12 ವರ್ಷ. ಮುಂದಿನ ಪ್ರಶ್ನೆ, G ಕಾರಕ ಮತ್ತು S ಕಾರಕ ಮೂಲಾಂಶಗಳ ಮೇಲೆ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರತಿಪಾದಿಸಿದವರು ಯಾರು? ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು G ಮತ್ತು S ಕಾರಕಗಳ ಮೂಲಾಂಶಗಳ ಮೇಲೆ ಯಾರು ಅಂತ ಹೇಳಿದ್ರೆ ಚಾರ್ಲ್ಸ್ ಸ್ಪಿಯರ್ಮನ್. ಇವರು G ಕಾರಕ ಮತ್ತು S ಕಾರಕ ಮೂಲಾಂಶಗಳ ಮೇಲೆ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನೆಕ್ಸ್ಟ್,
ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಎಂಬುದಾಗಿ ಈತನನ್ನು ಗುರುತಿಸಲಾಗುತ್ತೆ. ಯಾರು? ಆಲ್ಫ್ರೆಡ್ ಬೀನೆ. ಆಲ್ಫ್ರೆಡ್ ಬೀನೆ ಅವರ ಬುದ್ಧಿಶಕ್ತಿ ಪರೀಕ್ಷಣಗಳನ್ನು ನೀವು ನೋಡಿರ್ಬೋದು. ಅವರನ್ನು ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಹಾಗೆ ಬುದ್ಧಿಶಕ್ತಿ ಸೂಚ್ಯಂಕ 120 ಹೊಂದಿರುವ ವ್ಯಕ್ತಿಯ ಮಾನಸಿಕ ವಯಸ್ಸು 60 ವರ್ಷಗಳಾದರೆ ಆತನ ದೈಹಿಕ ವಯಸ್ಸನ್ನು ಕಂಡುಹಿಡಿಯಿರಿ. MA/CA × 100 ಹಾಕಿ ಮಾಡಿ, ನಿಮ್ಗೆ ಉತ್ತರ ಬರುತ್ತೆ 50 ಇಯರ್ಸ್, 50 ವರ್ಷಗಳು. ಥ್ರಸ್ಟನ್ನವರ ಮಾನಗಳನ್ನು ಥ್ರಸ್ಟನ್ಗಳ ಮಾನವನ್ನು ಅಂದರೆ ಥ್ರಸ್ಟನ್ರವರ ಮಾನಗಳು ಅಂತ ಇದೆ. ಇವುಗಳನ್ನು ಏನನ್ನು ಅಳೆಯಲು ಬಳಕೆ ಮಾಡ್ತಾರೆ ಅಥವಾ ಅಳತೆ ಮಾಡಲು ಉಪಯೋಗಿಸುತ್ತಾರೆ ಅಂತ ಹೇಳಿದರೆ ಉತ್ತರ ಬುದ್ಧಿಶಕ್ತಿಯ ಅಳತೆಯನ್ನು ಮಾಡಲಿಕ್ಕೆ ಆ ಒಂದು ಮಾನಗಳನ್ನು ಬಳಸ್ತಾರೆ. ಸೊ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಅಂತ ನಾವು ಕರಿತೀವಿ. ಅದರ ಮೇಲೆ ಒಂದು ಪ್ರಶ್ನೆ ಇದೆ. ನವೀನ ಮತ್ತು ಅದ್ವಿತೀಯ ಸಾಮರ್ಥ್ಯವೆಂದರೆ, ನವೀನ ಮತ್ತು ಅದ್ವಿತೀಯ, ಹೊಸದನ್ನು ಸೃಷ್ಟಿಸ್ತಕ್ಕಂಥದ್ದು. ಅದ್ವಿತೀಯ ಸಾಮರ್ಥ್ಯ, ಅದನ್ನು ನಾವೇನಂತ ಕರಿತೀವಿ? ಸೃಜನಶೀಲತೆ ಅಥವಾ ಸೃಜನಶೀಲತೆ, ಕ್ರಿಯೇಟಿವಿಟಿ. ಭ್ರಮೆ, ಕನಸಿನ ಲೋಕ, ಊಹಾಲೋಕದಲ್ಲಿ ಇರುವಂತೆ ಮಾಡುವ ಸಾಮರ್ಥ್ಯ ಯಾವುದು? ಅಂದರೆ ಚಿಂತೆ ಮಾಡ್ತಕ್ಕಂಥದ್ದು. ಇದನ್ನು ನಾವು ಸೃಜನಶೀಲತೆ ಅಂಥೇಳಿ ಕರಿತೀವಿ. ನೆಕ್ಸ್ಟು, ಮಾನಸಿಕವಾಗಿ ಹಿಂದುಳಿದ ಮಕ್ಕಳ ಬುದ್ಧಿ ಸೂಚ್ಯಂಕ ಎಷ್ಟಾಗಿರುತ್ತೆ? ಮಾನಸಿಕವಾಗಿ ಹಿಂದುಳಿದ ಮಕ್ಕಳ ಬುದ್ಧಿ ಸೂಚ್ಯಂಕ ಎಷ್ಟಿರುತ್ತೆ ಅಂತ ಹೇಳಿದ್ರೆ 50 ರಿಂದ 70. IQ ಅವ್ರದ್ದು ಇಂಟೆಲಿಜೆನ್ಸ್ ಕೋಶಂಟು 50 to 70 ಇರುತ್ತೆ. ಅವ್ರನ್ನ ಮಾನಸಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಅಂತೇಳಿ ಹೇಳ್ತೀವಿ. ಅದೇ ರೀತಿ ಮತ್ತೊಂದು ಪ್ರಶ್ನೆ, ವ್ಯಕ್ತಿಯ ಭಾವನಾತ್ಮಕ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿದ್ದು ಯಾರು ಅಂದರೆ ಟರ್ಮನ್. ವ್ಯಕ್ತಿಯ ಭಾವನಾತ್ಮಕ ಆಲೋಚನಾ ಶಕ್ತಿಯನ್ನು ಬುದ್ಧಿಶಕ್ತಿ ಅಂತೇಳಿ ಕರೆದಿದ್ದು ಟರ್ಮನ್. ಯಾಕಂದರೆ ಡೆಫಿನಿಷನ್ಗಳು ಕೂಡ ಭಾಳ ಇಂಪಾರ್ಟೆಂಟ್. ಬುದ್ಧಿಶಕ್ತಿಯ ಪರೀಕ್ಷೆಯ ವಿಧಗಳು ಯಾವ್ಯಾವು ಅಂತ ಹೇಳಿದರೆ ಶಾಬ್ದಿಕ ಮತ್ತು ಅಶಾಬ್ದಿಕ, ಶಾಬ್ದಿಕ ಮತ್ತು ಕಾರ್ಯನಿರ್ವಹಣಾ, ಈ ಮೂರೂ ಕೂಡ ಬುದ್ಧಿಶಕ್ತಿಯ ವಿವಿಧ ಪರೀಕ್ಷೆಯ ವಿಧಗಳು. ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ಸ್ಟಾನ್ಫೋರ್ಡ್ ಬೀನೆ ಅವರು ಮಾಡಿರ್ತಕ್ಕಂಥ ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ. ಸೃಜನಾತ್ಮಕ ಪ್ರಕ್ರಿಯೆಯು ಒಳಗೊಂಡಿರುವ ಹಂತಗಳು 4. ಸೃಜನಾತ್ಮಕ ಪ್ರಕ್ರಿಯೆಯ 4 ಹಂತಗಳಿದ್ದಾವೆ. ಅವನ್ನ ನಾವು 4 ಅಂತ ಹೇಳಿ ಹೇಳ್ತೀವಿ. ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕಂಡುಹಿಡಿದ ವರ್ಷ ಯಾವುದು ಅಂತ ಹೇಳಿದರೆ 1905. ಆವಾಗ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕಂಡುಹಿಡಿಯಲಾಯಿತು. ಮಾನಸಿಕ ವಯಸ್ಸು ಹೆಚ್ಚಿದಷ್ಟು ಏನಾಗುತ್ತೆ ಅಂತ ಹೇಳಿದರೆ ವ್ಯಕ್ತಿ ಸಾಧಾರಣವಾಗುತ್ತಾನೆ, ವ್ಯಕ್ತಿ ಪ್ರತಿಭಾಶೀಲನಾಗುತ್ತಾನೆ, ವ್ಯಕ್ತಿ ಹಿಂದುಳಿಯುತ್ತಾನೆ, ವ್ಯಕ್ತಿ ಪಕ್ವತೆ ಹೊಂದುತ್ತಾನೆ ಅಂತ ಇದೆ. ಸೊ ವ್ಯಕ್ತಿ ಪ್ರತಿಭಾಶೀಲನಾಗುತ್ತಾನೆ, ಅದು ಸರಿಯಾದ ಉತ್ತರ. ಒಬ್ಬ ವ್ಯಕ್ತಿ ದೈಹಿಕ ವಯಸ್ಸು 10 ಇದ್ದು ಅವನ ಮಾನಸಿಕ ವಯಸ್ಸು 15 ಇದ್ದರೆ ಅವನ ಬುದ್ಧಿ ಲಬ್ಧ ಎಷ್ಟಾಗುತ್ತದೆ? 150 ಆಗಿರುತ್ತೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. MA/CA × 100 ಹಾಕಿ ಮಾಡಿ. IQ ಈ ಕೆಳಗಿನವುಗಳಲ್ಲಿ ಏನನ್ನು ಸೂಚಿಸುತ್ತದೆ ಅಂತ ಹೇಳಿದರೆ ಮಾನಸಿಕ ವಿಕಾಸದ ಮಟ್ಟ. ಅದು IQ ಅಂದರೆ ಇಂಟೆಲಿಜೆಂಟ್ ಕೋಶಂಟ್ ಸೂಚಿಸುತ್ತದೆ. ಸಮೂಹ ಘಟಕಾಂಶಗಳ ರಚನಾಕಾರ ಯಾರು? ಥ್ರಸ್ಟನ್ ಅವರನ್ನು ಆ ರೀತಿ ಕರಿತೀವಿ. ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಆಪ್ಷನ್ಸ್: ಭಾಷೆಯನ್ನು ಬಳಸಲಾಗುತ್ತಿದೆ, ಸಮಸ್ಯೆ ಚಿತ್ರಗಳನ್ನು ಮಾತ್ರ ಬಳಸಲಾಗುತ್ತದೆ, ಸಮಸ್ಯೆ ಚಿತ್ರ ಹಾಗೂ ಉತ್ತರ ಚಿತ್ರ ಎರಡನ್ನೂ ಬಳಸಲಾಗುತ್ತದೆ, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಸಮಸ್ಯೆ ಚಿತ್ರ ಮತ್ತು ಉತ್ತರ ಚಿತ್ರ ಎರಡನ್ನೂ ಕೂಡ ನೀಡ್ತಾರೆ. ಅಲ್ಲಿ ಸೌಂಡ್ ಇರಂಗಿಲ್ಲ, ಹಾಗಾಗಿ ಆಪ್ಷನ್ ಎ ಬರಲ್ಲ. ಬುದ್ಧಿ ಮಾಂದ್ಯತೆಯು ಇದರಿಂದ ಉಂಟಾಗುತ್ತದೆ: ಗುಣಾತ್ಮಕ ಅಪಸಾಮಾನ್ಯತೆ, ಪರಿಸರದ ಕಾರಕಗಳು, ಆಕಸ್ಮಿಕ ಅವಘಡಗಳು. ಸೊ ಯಾವುದರಿಂದಲೂ ಬೇಕಾದರೂ ಆಗಬಹುದು. ಎಲ್ಲವೂ ಸರಿಯಾದ ಉತ್ತರ, ಅಥವಾ ಮೇಲಿನ ಯಾವುದಾದರೂ ಆಗಿರಬಹುದು. ಬುದ್ಧಿಶಕ್ತಿಯನ್ನು ರೂಪಿಸುವಲ್ಲಿ ಇವು ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತವೆ. ಅಂದರೆ ಪರಿಸರಾತ್ಮಕ ಕಾರಕಗಳು, ಗುಣಾತ್ಮಕ ಕಾರಕಾಂಶಗಳು, ಪರಿಸರಾತ್ಮಕ ಮತ್ತು ಗುಣಾತ್ಮಕ ಕಾರಕಾಂಶಗಳು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಎರಡು ಕೂಡ, ಅಂದರೆ ಎನ್ವಿರಾನ್ಮೆಂಟ್ ವಿತ್ ಕ್ವಾಲಿಟಿ ಇರ್ತಕ್ಕಂಥದ್ದು, ಅಂದರೆ ಪರಿಸರಾತ್ಮಕ ಮತ್ತು ಗುಣಾತ್ಮಕ ಕಾರಕಾಂಶಗಳು ಬುದ್ಧಿಶಕ್ತಿಯನ್ನು ರೂಪಿಸುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತವೆ. ಹಾಗೆ ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು ಅಂತ ಕೊಟ್ಟಿದ್ದಾರೆ. ಪರಿಪೂರ್ಣ ತಲುಪುವಂತೆ ಮಕ್ಕಳನ್ನು ಹಿರಿಯರು ಒತ್ತಾಯಿಸುವುದು, ಅಗತ್ಯ ಸ್ಫೂರ್ತಿಯನ್ನು ಒದಗಿಸುವಲ್ಲಿ ಹಿರಿಯರ ವೈಫಲ್ಯತೆ, ಪರಿಪೂರ್ಣತೆಗೆ ಅಗತ್ಯವಾದ ಕ್ರಮವನ್ನು
ಹಾಕಲು ವಿದ್ಯಾರ್ಥಿಗಳು ಸಂಕಲ್ಪ ಮಾಡದಿರುವುದು, ಬೇಗ ನಿರುತ್ಸಾಹಗೊಳ್ಳುವಿಕೆ ಮತ್ತು ಅವಧಾನದ ಕೊರತೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಅಂದರೆ ಯಾವುದು? ಅಂದರೆ ಹೊಸ ಹೊಸ ವಿಚಾರಗಳ ತೀವ್ರಗತಿಯ ಉದ್ಭವ, ಬೇರೆ ಬೇರೆ ದಿಶೆಗಳಲ್ಲಿ ಯೋಚಿಸುವುದು, ಮೇಲಿನ ಎಲ್ಲವೂ ಹೌದು ಸರಿಯಾದ ಉತ್ತರ. ಅಂದರೆ ನೀವು ಇನೋವೇಟಿವ್ ಆಗಿರುತ್ತೆ, ಹೊಸದನ್ನು ಕಂಡುಹಿಡಿಯೋದು, ಹೊಸದನ್ನು ಸೃಷ್ಟಿಸೋದು, ಎಲ್ಲ ದಿಕ್ಕಿನಲ್ಲಿ ಕೂಡ ಯೋಚನೆಯನ್ನು ಮಾಡೋದು ಅದಕ್ಕೆ ಉತ್ತರ ಆಗಿರುತ್ತೆ. ಸೊ ಬುದ್ಧಿಶಕ್ತಿಯನ್ನು ಹೀಗೆ ವರ್ಣಿಸಬಹುದು. ಬುದ್ಧಿಶಕ್ತಿಯನ್ನು ಏನಂತ ಕರೀತಾರೆ ಅಂದರೆ ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತ ಅಂತ ಹೇಳ್ಬೋದು. ಬುದ್ಧಿಶಕ್ತಿಯನ್ನು ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತ ಅಂತ. ನೆಕ್ಸ್ಟ್ ಪ್ರಶ್ನೆ, ಬುದ್ಧಿಶಕ್ತಿ ಎಂಬುದು ಏನು ಅಂತ ಹೇಳಿದರೆ ಆಧ್ಯಾತ್ಮಿಕ ಶಕ್ತಿ, ಮಾನಸಿಕ ಶಕ್ತಿ, ವಿಭಿನ್ನತೆಯ ಶಕ್ತಿ ಅಥವಾ ಚಾಣಾಕ್ಷತನ ಅಂತ ಕೊಟ್ಟಿದ್ದಾರೆ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಮಾನಸಿಕ ಶಕ್ತಿ. ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು ಪರಿಚಯಿಸಿದವರು ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಅವರು. ಇವರು ಭಾವನಾತ್ಮಕ ಬುದ್ಧಿಶಕ್ತಿ ಪದವನ್ನು ಪರಿಚಯಿಸಿದ್ದಾರೆ. ನೆಕ್ಸ್ಟು, ಸೃಜನಶೀಲ ಮಕ್ಕಳು ತೋರುವ ಲಕ್ಷಣ ಈಗಾಗಲೇ ಡಿಸ್ಕಷನ್ ಆಗಿದೆ. ಬೇರೆ ಬೇರೆ ದಿಶೆಯಲ್ಲಿ ಯೋಚಿಸ್ತಾರೆ, ಹೊಸ ಹೊಸ ವಿಚಾರಗಳ ಉದ್ಭವ, ವಿಚಾರಗಳಲ್ಲಿ ತೀವ್ರತೆಯ ಉದ್ಭವ. ಸೊ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. 70ರಿಂದ 85 IQ ಹೊಂದಿರುವ ಮಕ್ಕಳನ್ನು ಹಿಂದುಳಿದ ಮಕ್ಕಳು ಎಂದು ಕರೆದವರು ಯಾರು ಅಂದರೆ ಬಂಡೂರರವರು ಆ ರೀತಿಯಾಗಿ ಕರೆದ್ದಾರೆ. 70ರಿಂದ 85 IQವನ್ನು ಹೊಂದಿರತಕ್ಕಂಥವ್ರು. ಮಂಕರ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಾಗಿರುತ್ತೆ ಅಂದರೆ 50ರಿಂದ 70. ಅವ್ರನ್ನ ಮಂಕರ ಬುದ್ಧಿಶಕ್ತಿ ಸೂಚ್ಯಂಕ ಅಂತ ನಾವು ಕರಿತೀವಿ. ಸೊ ಈ ಒಂದು ಪ್ರಶ್ನೋತ್ತರಗಳು ಅತ್ಯಂತ ಪ್ರಮುಖವಾಗಿದ್ದಾವೆ. ಮೊದಲು ನೀವು ಏನು ಥಿಯರಿ ಬುಕ್ ಅಂದರೆ ವಾಮದೇವಪ್ಪ ಅಥವಾ ಇನ್ಯಾವುದೇ ಪುಸ್ತಕ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತಲೇ ಇರ್ತಕ್ಕಂಥ ಪುಸ್ತಕವನ್ನು ಅಂದರೆ ವೈಯಕ್ತಿಕ ಭಿನ್ನತೆ ಇಂಡಿವಿಜುವಲ್ ಡಿಫ್ರೆನ್ಸನ್ನು ಮೊದಲು ಸರಾಗವಾಗಿ ಅಂದರೆ ಎಲ್ಲವನ್ನು ಓದಿ ಅರ್ಥೈಸಿಕೊಂಡ ನಂತರ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥದ್ದು ಮುಖ್ಯ. ಯಾಕೆಂದರೆ ಥಿಯರಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಬೇರೆ ಬೇರೆ ಥರ ನಾವು ಆನ್ಸರನ್ನು ಥಿಂಕ್ ಮಾಡಲಿಕ್ಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವುದಾದ್ರೂ ಆನ್ಸರ್ಗೆ ನಿಮಗೆ ಉತ್ತರ ಡೌಟ್ ಇದೆ ಅಥವಾ ಇದನ್ನು ಚರ್ಚೆ ಮಾಡಬಹುದು ಅನ್ನೋದಾದರೆ ಆ ಉತ್ತರವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬೆಟರ್ ಯಾವುದು ಕರೆಕ್ಟ್ ಇರುತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡೋಣ. ಸೊ ಥ್ಯಾಂಕ್ ಯು.